ಓಕೆ, ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಬಗೆಗಿನ ಚಿತ್ರವೊಂದು ತಯಾರಿ ನಡೀತಾ ಇದೆ. ಆಗಸ್ಟ್ನಲ್ಲಿ ಚಿತ್ರ ಸೆಟ್ಟೇರಲಿದೆ. ಈ ವಿಷಯವನ್ನು ಈಗಾಗಲೇ ನಿರ್ದೇಶಕರಾಗಿರುವಂಥ ರಾಜೇಂದ್ರ ಸಿಂಗ್ ಬಾಬು ಅವರು ಸುವರ್ಣ ನ್ಯೂಸ್ ಜೊತೆ ಹೇಳಿದ್ದಾರೆ. ಓಕೆ, ಒಂದು ವೇಳೆ CM ಅವರ ಬಗೆಗೆ ಒಂದು ಚಿತ್ರ ಬಂದರೆ ಇದೊಂದು ಹೊಸ ಟ್ರೆಂಡ್ ಆಗಲಿದೆಯೇ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಎಲ್ಲರನ್ನೂ ಕಾಡ್ತಾ ಇದೆ. ಕಾರಣ ಏನು ಅಂತಂದರೆ, ಈ ಹಿಂದೆ ಕೂಡ ಒಂದು ಮುಖ್ಯಮಂತ್ರಿ ಬಗೆಗಿನ ಚಿತ್ರ ಎಲ್ಲಕ್ಕೂ ಸಿದ್ಧತೆ ನಡೆದಿತ್ತು, ಆದರೆ ಅದು ಮುಂದುವರೆದಿರಲಿಲ್ಲ. ಹಾಗೆಯೇ ಇಡೀ ಭಾರತ ರಾಷ್ಟ್ರದಲ್ಲಿ CM ಬಗೆಗಿನ ಚಿತ್ರ ಇಲ್ಲಿ ತನಕ ತಯಾರಾಗಿರಲಿಲ್ಲ. ಅಂಥ ಒಂದು ಸಾಹಸಕ್ಕೆ ಕೈ ಹಾಕ್ತಾ ಇದ್ದಾರೆ. ಬೇರೆ ಏನೇ ವಿಚಾರಗಳಿರ್ಬೋದು, ಆದರೆ ಒಂದು ಸಾಹಸ, ಅದು ಕನ್ನಡ ಚಿತ್ರರಂಗದಲ್ಲಿ ಮಾಡುವಂಥ ಸಾಹಸ. ಅದಕ್ಕಾಗಿ ಒಂದು ಶಹಬಾಸ್ಗಿರಿ ಖಂಡಿತವಾಗಲೂ ರೇಣುಕಾಚಾರ್ಯ ಹಾಗೂ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ನೀಡೋಣ. ಸರ್, ಇದರ ಜೊತೆಗೆ ಮತ್ತೆ ನಮಗೆ ನೆನಪಾಗುವಂಥದ್ದು, ಯಾಕೆ ಇಷ್ಟಪಡಬೇಕು ಈ ಸಿನಿಮಾಗಳನ್ನು, ಏನಂತ ತೋರಿಸ್ತೀನಿ ನೀವು ಸಿನಿಮಾದಲ್ಲಿ? ಅಲ್ಲ, ಈಗ ಒಂದು ಮೆಸೇಜ್ ಅಂತ ಇರುತ್ತೆ. ಪ್ರತಿಯೊಂದು ಚಿತ್ರದಲ್ಲೂ ಒಂದು ಮೆಸೇಜು, ಒಂದು ಥೀಮ್ ಇದಿರುತ್ತೆ. ಇಲ್ಲಿ ಇದೆಯಲ್ಲ, ಮೆಸೇಜ್ ಆ್ಯಂಡ್ ಥೀಮ್ ಇದೆಯಲ್ಲ. ಒಂದು ವಿಲ್ ಪವರ್ ಇದ್ದು ಫೈಟ್ ಮಾಡಿ ನ್ಯಾಯಕ್ಕೋಸ್ಕರ ಹೋರಾಡೋದು, ಬಡ ಜನಗಳ ಒಂದು ಏಳಿಗೆಗೆ ಹೋರಾಡೋದು. ನೀವು ಕಮರ್ಷಿಯಲ್ ಸಿನಿಮಾಲಿ ಏನು ಮಾಡ್ತೀರಾ? ಎಲ್ಲ ಹೀರೋಗಳು ಅದೇ ಮಾಡೋದು. ಯಾವ ಹೀರೋನು 5 ಸ್ಟಾರ್ ಹೋಟೆಲ್ ಇರೋಲ್ಲ. ಎಲ್ಲ ಹೀರೋಗಳು ಇವತ್ತು ಯಾವುದೇ ಅಮಿತಾಬ್ ಬಚ್ಚನ್ನಿಂದ ತೊಗೊಂಬನ್ನಿ, ರಜನಿಕಾಂತಿಂದ ತೊಗೊಂಬನ್ನಿ, ವಿಷ್ಣುವರ್ಧನ್ ತೊಗೊಂಬನ್ನಿ, ಅಂಬರೀಷ್ ತೊಗೊಂಬನ್ನಿ, ಅವನ್ನೆಲ್ಲ ಒಂದು ಸ್ಲಮ್ಮಿಂದ ಬರೋದು, ಬಡವ್ರಿಗೆ ಹೆಲ್ಪ್ ಮಾಡೋದು. MGR ಏನು ಮಾಡಿದ್ರು, NTR ಏನು ಮಾಡಿದ್ರು? ಅವ್ರು ರಿಯಲ್ ಲೈಫಲ್ಲಿ ಆ ಥರ ಕ್ಯಾರೆಕ್ಟರ್ ಇದಾರಲ್ಲ, ಅವ್ರು ಆ ಥರ ಹೆಲ್ಪ್ ಮಾಡ್ತಾ ಇದಾರಲ್ಲ ಜನಕ್ಕೆ. ಆದರೆ ಅದು ಅಡ್ವರ್ಟೈಸ್ಮೆಂಟ್ ಥರ ಆಗೋದಿಲ್ವಾ? ಈಗ ಇಲ್ಲ, ಅಡ್ವರ್ಟೈಸ್ಮೆಂಟ್ ಮಾಡಲ್ಲ. ಹ್ಯೂಮನ್ ಎಮೋಷನ್ಸು, ಹ್ಯೂಮನ್ ಕ್ಯಾರೆಕ್ಟರ್ ತಾನೇ ಅಡ್ವರ್ಟೈಸ್ಮೆಂಟ್ ಆಗುತ್ತೆ. ನಾವೇನು ಹಾರ್ಲಿಕ್ಸ್ ಕೈ ಕೊಡ್ತಿಲ್ಲ ಅವ್ರ ಕೈಗೆ. ನಾವು ಕೊಡ್ತಾ ಇರೋದು ಅವರ ಒಂದು ಸಾಧನೆ. ಜನ ಅಕ್ಸೆಪ್ಟ್ ಮಾಡಿದ್ದಾರೆ. ಈಗ ಇನ್ನೂ 5 ವರ್ಷ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ ಅನ್ಸುತ್ತೆ ನನಗೆ, ಯಾಕೆಂದರೆ ಅಷ್ಟು ಪಾಪ್ಯುಲಾರಿಟಿ ಅವ್ರಿಗಿದೆ. ಓಕೆ, ಸೊ ನೀವು ಇದನ್ನು ಏನು ಹೇಳ್ತೀರಿ? ಇದು BJP ಪಕ್ಷದ ಒಂದು ಪಾಪ್ಯುಲಾರಿಟಿಗೆ ಯೂಸ್ ಮಾಡಿಕೊಳ್ಳುವಂಥ ಸಿನಿಮಾ ಆಗತ್ತಾ, ಅಥವಾ ನೀವು ಮನಪೂರ್ವಕವಾಗಿ ಹೇಳಿ ಕೇವಲ ಯಡಿಯೂರಪ್ಪನವರ ಒಂದು ಸಾಧನೆಯನ್ನು ಜನರಿಗೆ ತಿಳಿಸಬೇಕು ಅನ್ನುವಂಥ ಒಂದು ಉದ್ದೇಶ? ಅಲ್ಲ, ಇಲ್ಲಿ BJP ಸಂಘಟನೆ ಸರ್ಕಾರ ಸಾಧನೆಗಳನ್ನು ಕಾರ್ಯಕರ್ತ ಅಂತದಲ್ಲೂ ಸಹ ಜನರ ಮನೆ ಬಾಗಿಲಿಗೆ ಮುಚ್ಚತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಇದು ಪಾಪ್ಯುಲರ್ ಅಂತಲ್ಲ. ಯಡಿಯೂರಪ್ಪನವರು ನಡೆದು ಬಂದ ದಾರಿ, ಅವರ ಆದರ್ಶ ಜೀವನ, ಅವರೊಂದು ಆದರ್ಶ ಜೀವನ ಪ್ಲಸ್ ಅವರು ಯಾವ ರೀತಿ ಒಂದು ಸಕ್ಸಸ್ ಹೊಂದಿ ಆ ಒಂದು ಹಂತಕ್ಕೆ ತಲುಪಿದ್ರು. ಓಕೆ, ಅಂದರೆ ನಿಮ್ಮ ಉದ್ದೇಶ ಏನು ಅಂತಂದರೆ, ನೀವಿಬ್ಬರು ಹೇಳೋ ಉದ್ದೇಶ ಏನು ಅಂತಂದರೆ, ಯಾವ ರೀತಿ ಅದು ಮತ್ತೊಬ್ಬರಿಗೆ ಪ್ರೇರೇಪಣೆ ಆಗ್ಬೋದು, ಆ ಒಂದು ರೀತಿ ಮಾರ್ಗದರ್ಶನ ಆಗಬೇಕು, ಸ್ಫೂರ್ತಿ ಆಗಬೇಕು. ಇದು ಸ್ಫೂರ್ತಿ ಆಗಬೇಕು. ಓಕೆ, ರಾಜಕಾರಣದಲ್ಲಿ ಇವತ್ತು ನಮ್ಮಂಥವ್ರಿಗೆ ಎಲ್ಲರಿಗೂ ಸ್ಫೂರ್ತಿ ಆಗಬೇಕು. ಕೇವಲ ಆಡಳಿತ ಪಕ್ಷಕ್ಕೆ ಅಷ್ಟೇ ಅಲ್ಲ, ಪ್ರತಿಪಕ್ಷಕ್ಕೂ ಸಹ ಯಾವ ರೀತಿ ಪ್ರತಿಪಕ್ಷದಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು. ಇವತ್ತು ಪ್ರತಿಪಕ್ಷಗಳು ವಿಫಲವಾಗಿದ್ದಾವೆ. ತಾವು ನೋಡಿದಿರಿ, ಸನ್ಮಾನ್ಯ ಯಡಿಯೂರಪ್ಪನವರು ಪ್ರತಿಪಕ್ಷದ ನಾಯಕರಾಗಿದ್ದಾಗ ಯಾವ ರೀತಿ ಈ ಸರ್ಕಾರವನ್ನು, ಅಂದಿನ ಸರ್ಕಾರಗಳನ್ನು ಪ್ರತಿಪಕ್ಷದ ನಾಯಕರಾಗಿ ಅವ್ರ ಕರ್ತವ್ಯವನ್ನು ಮಾಡಿದ್ರು. ಸರಿ, ನಾನು ಒಪ್ಕೋತೇನೆ. ಈಗ ರಾಜೇಂದ್ರ ಸಿಂಗ್ ಬಾಬು ಅವರಂತ ಖ್ಯಾತ ನಿರ್ದೇಶಕರಿದ್ದಾರೆ. ರಾಜೇಂದ್ರ ಸಿಂಗ್ ಬಾಬು ಅವರ ತಲೆಯಲ್ಲಿ ಕೂಡ ಹಲವಾರು ಕರ್ನಾಟಕದ ಆದರ್ಶ ಪುರುಷರ ಕೆಲವು ಐಡಿಯಾಗಳಿದೆ. ಸೊ ಒಂದು ಸಿನಿಮಾಗೆ ನೀವು ಪ್ರೊಡ್ಯೂಸರ್ ಆಗ್ತಾ ಇದ್ರಿ, ಖಂಡಿತವಾಗ್ಲೂ ಸಕ್ಸಸ್ ಆಗಿ ನಮ್ಮದು ಕೂಡ ಹಾರೈಕೆ ಇದೆ. ಒಂದು ವೇಳೆ ಈ ಫಿಲ್ಮ್ ಸಕ್ಸಸ್ ಆದರೆ ಇನ್ನಷ್ಟು ಒಳ್ಳೊಳ್ಳೆ ಸದಭಿರುಚಿಯ ಚಿತ್ರಗಳು, ಅಂದರೆ ಈ ಕಮರ್ಷಿಯಲ್ ಸಿನಿಮಾಗಳಲ್ಲ, ವಿಶ್ವೇಶ್ವರಯ್ಯ ಅವರ ಬಗೆಗಿನ ಚಿತ್ರಗಳು ಅಥವಾ ಇನ್ನು ಹಲವಾರು ಮಮ್ಮೂಡಿ, ಕೃಷ್ಣರಾಜೇಂದ್ರ ಒಡೆಯರ್ ಅವರ ಚಿತ್ರಗಳು, ಇಂಥ ಚಿತ್ರಗಳನ್ನು ನಿರ್ಮಿಸುವ ಯೋಜನೆ ಇದೆಯಾ? ಯೋಜನೆ ಇದ್ದರೆ ನಿಮ್ಮನ್ನು ಒಪ್ಕೋಬೋದಪ್ಪ. ಖಂಡಿತವಾಗಲೂ ಇದು ಯಡಿಯೂರಪ್ಪನವ್ರಿಗೆ ಬೇಕಾಗಿ ಮಾಡಿದ ಚಿತ್ರ ಅಲ್ಲ, ನಿಜವಾಗಲೂ ಒಂದು ಸಾಮಾಜಿಕ ಕಳಕಳಿ ರೇಣುಕಾಚಾರ್ಯ ಅವರ ಬಳಿ ಇದೆ ಅಂತ. ನನ್ನ ಮುಂದೆ ಸದ್ಯದ ಪರಿಸ್ಥಿತಿಯಲ್ಲಿ ಯಡಿಯೂರಪ್ಪನವ್ರ ಬಗ್ಗೆ ಚಿತ್ರ ನಿರ್ಮಿಸಬೇಕಂತ ಒಂದು ಗುರಿ ಇದೆ, ಕಲ್ಪನೆ ಇದೆ. ಇದ್ರ ಜೊತೆಗೆ ಈಗಾಗಲೇ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಇದು ಸ್ವಾರ್ಥಕ್ಕೋಸ್ಕರ ಅಥವಾ ಹಣ ಲಾಭಗಳಿಗೋಸ್ಕರ ಅಲ್ಲ. ಚಿತ್ರ ನಿರ್ಮಿಸಿದ ಮೇಲೆ ಇಡೀ ನಾಡಿನಲ್ಲಿ ಭಾಳ ಯಶಸ್ವಿ ಆಗುತ್ತೆ. ಯಾಕಂದರೆ ಈಗಾಗಲೇ ಜನರಿಗೆ ಭಾಳ ಕುತೂಹಲ ಬಂದಿದೆ, ಮಾಧ್ಯಮದಲ್ಲಿ ವರದಿ ಆಗ್ತಿದೆ. ಅಲ್ಲ, ಖಂಡಿತವಾಗಿ ಯಶಸ್ವಿಯಾಗಿ ನಾವಿಲ್ಲ ಅಂತ ಹೇಳಿದ್ರೆ, ಯಶಸ್ವಿ ಇನ್ನೂ ಹಲವು ಮಂದಿ ಇದ್ದಾರೆ ಕರ್ನಾಟಕದಲ್ಲಿ, ಅವರ ಬಗ್ಗೆ ಕೂಡ ಚಿತ್ರ ನಿರ್ಮಿಸೋದಕ್ಕೆ ನೀವು ಮುಂದೆ ಬರ್ತೀರಾ ಅಂತ? ಯಾವುದನ್ನು ಅಡ್ವಾನ್ಸ್ ಆಗಿ ಹೇಳೋಕ್ಕಾಗಲ್ಲ. ಓಕೆ, ತಪ್ಪಾಗುತ್ತೆ. ಓಕೆ,
ನಾಳೆ ಪರಿಸ್ಥಿತಿ ಹೆಂಗೆ ಬರುತ್ತೆ ಹಂಗೆ. ಯಾವುದನ್ನು ಅಡ್ವಾನ್ಸ್ ಹೇಳೋಕ್ಕಲ್ಲ. ಓಕೆ, ಈಗ ಈ ಚಿತ್ರ ಯಾವ ಟೈಮಲ್ಲಿ ಅಂದರೆ ಎಷ್ಟು ದಿನ ಶೂಟಿಂಗ್? ಅಲ್ಲ, ಮಿನಿಮಮ್ 4-5 ತಿಂಗಳು ಬೇಕೇ ಆಗುತ್ತೆ. ಏನು ಶೂಟಿಂಗ್ ಮಾಡಬೇಕಾದ್ರೂ ಇವತ್ತಿನ ಒಂದು ಕ್ವಾಲಿಟಿ ಇದ್ರ ಪ್ರಕಾರ ಫಸ್ಟು ಕತೆ ರಿಸರ್ಚ್ ಮಾಡಿ ಒಂದು, ಯಾಕೆಂದರೆ ಟೈಮ್ ಆ್ಯಂಡ್ ಸ್ಪೇಸ್ ಅಂತ ಇರುತ್ತೆ. ಈಗ ಅವರ 68 ವರ್ಷದ ಜೀವನನ 2.5 ಗಂಟೆಯಲ್ಲಿ ತೋರಿಸಬೇಕು. ಸೊ 2.5 ಗಂಟೆ ಅನ್ನೋದಕ್ಕೆ ಟೈಮ್ ಆ್ಯಂಡ್ ಸ್ಪೇಸ್ ಆಗುತ್ತೆ. ಅದರಲ್ಲಿ ಯಾವುದನ್ನ ನಾವು ಫೋಕಸ್ ಮಾಡಬೇಕು. ಸೊ ಈಗ ಬೇರೆ ಏನೆಲ್ಲ ಸಿದ್ಧತೆಗಳಾಗಿದೆ ಸರ್? ಈಗ ಸ್ಕ್ರಿಪ್ಟ್ ಫಸ್ಟ್ ಸ್ಕ್ರಿಪ್ಟ್, ಯಾಕೆಂದರೆ ಸ್ಕ್ರಿಪ್ಟೇನೆ ಒಂದು ಆರ್ಕಿಟೆಕ್ಟ್ಗೆ ಮನೆ ಕಟ್ಟಕ್ಕೆ ಮೊದಲು ಸಿಗೋದು. ಸೊ ಆ ಸ್ಕ್ರಿಪ್ಟ್ ಆಗ್ತಿದ್ದಂಗೆ ಅದ್ರ ಮೇಲೆ ಯಾವ್ಯಾವ ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಮಾಡ್ಕೊಂಡು ಹೋಗ್ತೀವಿ. ಆಮೇಲಿಂದ ಹಳೆ ಮೆಟೀರಿಯಲ್ ಏನಿದೆ ಅದೆಲ್ಲ ತೆಗಿಬೇಕು, ಗ್ರಾಫಿಕ್ಗೆ ಯಾವ ಥರ ಕೊಡಬೇಕು, ಆಮೇಲೆ ಕ್ಯಾರೆಕ್ಟರ್ಸ್ ಹುಡುಕ್ಬೇಕು, ಈ ಥರದ್ದೆಲ್ಲ ಒಂದು ಸಿನಿಮಾ ಪ್ರೋಸೆಸಿಂಗ್ ಅವೆಲ್ಲ. ಅದ್ರ ಜೊತೆಗೆ ಒಂದು ಪ್ರೇಕ್ಷಕರಿಗೆ ಒಂದು ಆಸೆ ಇದ್ದೇ ಇರುತ್ತೆ, ಹೀರೋಯಿನ್ ಯಾರು ಇರ್ತಾರೆ ಅನ್ನುವಂಥದ್ದು. ಅಲ್ಲ, ನೋಡೋಣ ಈಗ ಯಾವ ಥರದ್ದು ಏನಾದರೂ ಆಲೋಚನೆಗಳು ಇಲ್ಲ, ಅದೆಲ್ಲ ಯಾವುದೂ ಆಲೋಚನೆ ಮಾಡಿಲ್ಲ. ಈಗ ಫಸ್ಟ್ ಒಂದು ಸ್ಕ್ರಿಪ್ಟ್ ಆದಮೇಲೆ ಸ್ಕ್ರಿಪ್ಟಲ್ಲಿ ಅದೆಲ್ಲ ಮೆಟೀರಿಯಲ್ ಅವ್ರದ್ದು ಏನೇನಿದೆ ಆ ವಿಷಯನೆಲ್ಲ ರಿಸರ್ಚ್ ಮಾಡಬೇಕು. ಅದಕ್ಕೆ ಅವರ ಸ್ನೇಹಿತರು ಯಾರಿದ್ದಾರೆ, ಅವರ ಮಕ್ಕಳು ಯಾರಿದ್ದಾರೆ, ಅವ್ರ ಮನೆಯವರು ಯಾರಿದ್ದಾರೆ, ಅವರ ಫ್ರೆಂಡ್ಸ್ ಯಾರಿದ್ದಾರೆ, ಅವ್ರು ಇದನ್ನೆಲ್ಲ ಮೆಟೀರಿಯಲ್ ತಗೊಂಡು ಅದನ್ನೆಲ್ಲ ಒಂದು ರೇಣುಕಾಚಾರ್ಯ ಅವರ ಪಾತ್ರಕ್ಕೆ ರೇಣುಕಾಚಾರ್ಯ ಅವರಾಗ್ಬೋದು, ಬೇರೆ ಅವರ ಅಗತ್ಯ ಇಲ್ಲ. ಯಾಕಂದ್ರೆ ಹೊನ್ನಾಳಿಯ ಜನರು ಸಹ ರೇಣುಕಾಚಾರ್ಯ ಅವರನ್ನ ಇದಕ್ಕಿಂತ ಮೊದಲೇ ಈಗ ಅವ್ರೊಂದು ಪಿಕ್ಚರ್ ಮಾಡ್ತಿದ್ದಾರೆ ಅಂತಾನೆ ಸುದ್ದಿ ಇದೆಯಲ್ಲ. ಈಗ ಒಂದು ಪೊಲೀಸ್ ಕಮಿಷನರ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅಂತ ಬಂದಿದೆ ನ್ಯೂಸು. ಆದರೆ ಹೊನ್ನಾಳಿಯ ಜನರಿಗೆ ರೇಣುಕಾಗಿಯೇ ಕಾಣಬೇಕಲ್ಲ. ಯಾಕಂತಂದ್ರೆ ಬೇರೆ ಒಂದು ಸಿನಿಮಾದಲ್ಲಿ ಮಾಡಿದ್ರೆ ಅದು ರೇಣುಕಾಚಾರ್ಯ ಅವರ ಕ್ಯಾರೆಕ್ಟರ್ ಬೇರೆ ಆಗಿರುತ್ತೆ, ಪೊಲೀಸ್ ಆಫೀಸರ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು. ಆದರೆ ನೀವು ಹೇಳಿದ್ರಿ ನನ್ನ ಜನರಿಗೆ ನಾನು ರೇಣುಕಾಚಾರ್ಯ, ರೇಣುಕಾ ಅಂತಂದ್ರೆ ರೇಣುಕಾ ಅಂತ ನೀವು ಬರ್ಬೇಕಾದ್ರೆ ಈ ಸಿನಿಮಾದಲ್ಲೇ ಬರ್ಬೇಕಷ್ಟೇ. ನನ್ನ ಕ್ಷೇತ್ರದ ಜನ ತನ್ನ ಮಗನಂತೆ, ತನ್ನ ಸಹೋದರನಂತೆ ಆ ರೀತಿ ನನ್ನನ್ನು ಕ್ಷೇತ್ರದಲ್ಲಿ ಆಯ್ಕೆ ಮಾಡಿದ್ದಾರೆ. ಹೌದು, ಜನರ ಅಪೇಕ್ಷತೆಗೆ ನಾನು ಕೆಲಸ ಮಾಡ್ತಿದ್ದೀನಿ. ಆದರೆ ಚಿತ್ರದಲ್ಲಿ ನಿರ್ಮಿಸೋದಕ್ಕೆ ನಾನೇನು ಯಾವುದಕ್ಕೂ ಮಾನಸಿಕವಾಗಿ ಸಿದ್ಧನಾಗಿಲ್ಲ. ನಮ್ಮ ನಿರ್ದೇಶಕರು ಯಾವ ರೀತಿ ಸ್ಕ್ರಿಪ್ಟ್ ತಯಾರು ಮಾಡ್ತಾರೆ, ಸ್ಕ್ರಿಪ್ಟ್ ಆಗಬೇಕಲ್ಲ, ಅದ್ರ ಆಧಾರದ ಮೇಲೆ ಅದ್ರ ಕ್ಯಾರೆಕ್ಟರ್ಸ್ ಏನು ಬರುತ್ತೆ ಅಂತ ನಿರ್ಧಾರ ಆಗಬೇಕು, ನಂತರ ನಿರ್ಧಾರ ಆಗುತ್ತೆ. ಓಕೆ ಸರ್, ಲೊಕೇಶನ್ ಈಗ ಎಲ್ಲಿ? ಲೊಕೇಶನ್ ಕರ್ನಾಟಕ, ಡೆಲ್ಲಿ ಆಗ್ಬೋದು. ಯಾಕೆಂದ್ರೆ ಸ್ವಲ್ಪ ಡೆಲ್ಲಿಲಿ ಬೇಕಾಗುತ್ತೆ ಕಥೆನಲ್ಲಿ, ಯಾಕೆಂದರೆ ಡೆಲ್ಲಿಲಿ ಬೇಕಾದಷ್ಟು ಘಟನೆಗಳು ನಡೆದಿರೋದ್ರಿಂದ ಅಷ್ಟೇ. ಕರ್ನಾಟಕ ಮತ್ತು ಡೆಲ್ಲಿ ಆಗ್ಬೋದು, ಯಾಕೆಂದರೆ ರಾಜಕೀಯವಾಗಿ ಅಲ್ಲೂ ಈಗ ಪ್ರಮುಖ ಪಾತ್ರ ಮಾಡುವಂಥವ್ರನ್ನ ಈಗ ಯಡಿಯೂರಪ್ಪನವರು ಏನಿದ್ದಾರೆ, ಸೊ ಆ ಪಾತ್ರ ಮಾಡುವಂಥವ್ರನ್ನ ಅವ್ರ ಜೊತೆ ಕೆಲವು ದಿವಸಗಳ ಕಾಲ ಬಿಡ್ತೀರಾ ಹೇಗೆ? ಅಲ್ಲ, ಅವ್ರದ್ದೆಲ್ಲ ಈಗ ಕ್ಲಿಪ್ಪಿಂಗ್ಸ್ ಇದೆಯಲ್ಲ, ನೋಡಿನೇ ಕಲ್ತ್ಕೋಬೇಕು. ಮೊದಲಾದ್ರೆ ಆ ಥರ ಇಲ್ಲ, ಇವಾಗೆಲ್ಲ ಬೇಕಾದಷ್ಟು ಟೆಕ್ನಾಲಜಿ ಬಂದಿರೋದ್ರಿಂದ ಅದನ್ನು ವೀಡಿಯೋನಲ್ಲಿ ಹಾಕಿ ನೋಡೇ ಪ್ರಾಕ್ಟೀಸ್ ಮಾಡ್ಕೋಬೋದು. ಸೊ ಹಾಗಿದ್ರೆ ಆಗಸ್ಟ್ ತಿಂಗಳಲ್ಲಿ ಒಂದು ವೇಳೆ ಫಿಲ್ಮ್ ಸೆಟ್ ಇರಿದ್ರೆ ಮುಂದಿನ ವರ್ಷ ಫೆಬ್ರವರಿ ತಿಂಗಳು ಹೊತ್ತಿಗೆ ಯಡಿಯೂರಪ್ಪನವರ ಎಲ್ಲ ಆದರೆ ಅವರ ಬರ್ತ್ಡೇಗೆ ರಿಲೀಸ್ ಮಾಡೋಕ್ಕಾಗುತ್ತಾ? ಫೆಬ್ರವರಿ 23ನೇ ತಾರೀಕು 69ನೇ ಬರ್ತ್ಡೇ ಆಗುತ್ತೆ, ಮೋಸ್ಟ್ಲಿ 69ನೇ ಬರ್ತ್ಡೇ. ಸೊ ರೇಣುಕಾಚಾರ್ಯ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಹಾಗೆ ಸರ್, ಚಿತ್ರದ ಒಂದು ಸಂಪೂರ್ಣ ಹೊಣೆಯನ್ನು ನೀವು ಕೂಡ ಹೊತ್ಕೊಂಡಿದ್ದೀರಿ. ನಮ್ಮ ಜೊತೆ ಇಷ್ಟೊತ್ತು ಕಾಲ ಬಂದು ಚರ್ಚೆಯಲ್ಲಿ ಭಾಗವಹಿಸಿದ್ರಿ, ನಿಮಗೂ ಕೂಡ ನಮಸ್ಕಾರ. ಓಕೆ ವೀಕ್ಷಕರೇ, ಎಲ್ಲವೂ ಅಂದುಕೊಂಡಂತೆ ನಡೆದರೆ ಆಗಸ್ಟ್ ತಿಂಗಳಲ್ಲಿ ಯಡಿಯೂರಪ್ಪ ಅವರ ಬಗೆಗಿನ ಚಿತ್ರ ಸೆಟ್ಟೇ ಇರುತ್ತೆ 6 ತಿಂಗಳುಗಳ ಕಾಲ. ಯಾಕಂತಂದರೆ ರಾಜೇಂದ್ರ ಸಿಂಗ್ ಬಾಬು ಅವರಿದ್ದರೆ ಅವ್ರಿಗೊಂದು ಪಕ್ಕಾ ಪ್ಲ್ಯಾನ್ ಇರುತ್ತೆ ಎಷ್ಟು ದಿನಗಳಲ್ಲಿ ಚಿತ್ರವನ್ನು ಮುಗಿಸ್ಬೋದು ಅಂತೇಳಿ. ಸೊ ಒಂದು ಆಲೋಚನೆ ಅಂತೂ ಖಂಡಿತ ಇದೆ. ಮುಂದಿನ ವರ್ಷ ಫೆಬ್ರವರಿ 23ನೇ ತಾರೀಕಿನಂದು ಚಿತ್ರ ಬಿಡುಗಡೆಯಾದರೂ ಆಗಬಹುದು, ಬಿಡುಗಡೆ ಆಗಬೇಕು ಅನ್ನೋಂಥ ಆಸೆ ಕೂಡ ಇದೆ. ಆ ಚಿತ್ರದಲ್ಲಿ ರೇಣುಕಾಚಾರ್ಯ ಅವರು ಕೂಡ ಕಂಡು ಬರ್ಬೋದು. ಇದೆಲ್ಲವೂ ಕೂಡ ಈಗ ಒಂದು ಪ್ಲ್ಯಾನ್ ನಡೀತಾ ಇದೆ. ಸೊ ಒಟ್ಟಾರೆಯಾಗಿ CM ಬಗೆಗಿನ ಒಂದು ಚಿತ್ರ ಪ್ರಪ್ರಥಮವಾಗಿ ಇಡೀ ರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿ ಒಂದು ತಯಾರಾಗ್ತಾ ಇದೆ. ಸೊ ಹಾಗಾಗಿ ಚಿತ್ರದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಕೂಡ ಇದೆ. ಇನ್ನೂ ಕೂಡ ಇದು ಪ್ರತಿದಿನವೂ ಸುದ್ದಿ ಆಗೇ ಆಗುತ್ತೆ. ಎಲ್ಲವೂ ಒಳ್ಳೆಯದಾಗಲಿ ಅಂತೇಳಿ ನಾವು ಕೂಡ ಆಶಿಸ್ತೇವೆ. ಸೊ ಇದು ಈಗಿನ ವಿಶೇಷ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24x7 ನೋಡ್ತಾ ಇರಿ. ಅನಿಲ್ ಭಾರದ್ವಾಜ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.